ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 1-2-2026 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ. ರಿವೈಸ್ ಮುರಳಿಯ ದಿನಾಂಕ 15-12-2008. ಒಂದು ರಾಜ್ಯ, ಒಂದು ಧರ್ಮ, ಲಾ ಮತ್ತು ಆರ್ಡರ್ನ ಸ್ಥಾಪನೆಯ ಸಮಯದಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತಕರಾಗಿ. ಇಂದು ಬಾಪ್ದಾದ ತನ್ನ 4 ಕಡೆಯ ರಾಜ ಮಕ್ಕಳನ್ನು ನೋಡ್ತಿದ್ದಾರೆ. ಈ ಪರಮಾತ್ಮನ ಪ್ರೀತಿ ಕೋಟಿಯಲ್ಲಿ ಕೆಲವರಿಗೆ ಪ್ರಾಪ್ತಿಯಾಗ್ತದೆ. ಪರಮಾತ್ಮ ಬಾಪ್ದಾದ ಪ್ರತಿಯೊಬ್ಬ ಮಗುವನ್ನು 3 ಸಿಂಹಾಸನಗಳಿಗೆ ಮಾಲೀಕರನ್ನಾಗಿ ಮಾಡಿದ್ದಾರೆ. ಮೊದಲನೆಯದ್ದು ಸ್ವರಾಜ್ಯ ಅಧಿಕಾರದ ಭೃಕುಟಿ ಸಿಂಹಾಸನ, ಎರಡನೆಯದ್ದು ಬಾಪ್ದಾದರವರ ಹೃದಯ ಸಿಂಹಾಸನ ಮತ್ತು ಮೂರನೆಯದ್ದು ವಿಶ್ವದ ರಾಜ್ಯ ಅಧಿಕಾರದ ಸಿಂಹಾಸನ. ಈ 3 ಸಿಂಹಾಸನಗಳನ್ನು ತಂದೆ ತನ್ನ ಸ್ನೇಹಿ ಮುದ್ದಾದ ಮಕ್ಕಳಿಗೆ ಕೊಟ್ಟಿದ್ದೇವೆ. ಈ 3 ಸಿಂಹಾಸನಗಳು ಸದಾ ಸ್ಮೃತಿಯಲ್ಲಿದ್ದಾಗ ಪ್ರತಿಯೊಬ್ಬ ಮಗುವಿಗೆ ಆತ್ಮಿಕ ನಶೆ ಇರ್ತದೆ. ಅಂದಾಗ ಎಲ್ಲ ಮಕ್ಕಳು ತಂದೆಯ ಮೂಲಕ ಪ್ರಾಪ್ತಿಯಾಗಿರುವ ಆಸ್ತಿಯನ್ನು ನೋಡಿ ಖುಷಿಯಲ್ಲಿರುತ್ತೀರಲ್ಲವೇ? ಈ ಗೀತೆ ಹೃದಯದಲ್ಲಿ ಸ್ವತಃ ಮೊಳಗುತ್ತಿರುತ್ತದೆಯೇ? ವಾಹ್ ಬಾಬಾ ವಾಹ್ ಮತ್ತು ವಾಹ್ ನನ್ನ ಭಾಗ್ಯವೇ ವಾಹ್. ಯಾವುದು ಸ್ವಪ್ನದಲ್ಲಿಯೂ ಇರಲಿಲ್ಲವೋ ಅದು ಪ್ರತ್ಯಕ್ಷ ಜೀವನದಲ್ಲಿ ಸಿಕ್ಕಿತು. ಸಿಂಹಾಸನದ ಜೊತೆಗೆ ಬಾಪ್ದಾದರವರು ಈ ಸಂಗಮ ಯುಗದಲ್ಲಿ ಡಬಲ್ ಕಿರೀಟದ ಮೂಲಕ ಹಾರುವ ಕಲೆಯ ಅನುಭವಿಗಳನ್ನಾಗಿಯೂ ಮಾಡಿದ್ದೇವೆ. ಬಾಪ್ದಾದರವರು 4 ಕಡೆಯ ಮಕ್ಕಳ ಈ ಡಬಲ್ ಕಿರೀಟಧಾರಿ ಪವಿತ್ರತೆಯ ರಾಯಲ್ಟಿ ಡಬಲ್ ಕಿರೀಟಧಾರಿಗಳನ್ನು ನೋಡ್ತಿದ್ದೇವೆ. ಬಾಪ್ದಾದರವರು ಇಂದು ಎಲ್ಲ ಕಡೆಯ ಮಕ್ಕಳ ಪುರುಷಾರ್ಥದ ಗತಿಯನ್ನು ಪರಿಶೀಲಿಸಿದೆವು. ಏಕೆಂದರೆ ಸಮಯದ ತೀವ್ರತೆಯನ್ನಂತೂ ತಾವೆಲ್ಲರೂ ತಿಳಿದುಕೊಂಡಿದ್ದೀರಿ ಹಾಗೂ ನೋಡುತ್ತಲೂ ಇದ್ದೀರಿ. ಅಂದಾಗ ಬಾಪ್ದಾದ ಏನನ್ನು ನೋಡುತ್ತಿದ್ದೆವು ಎಂದರೆ ಪ್ರತಿಯೊಬ್ಬರಿಗೆ ತಂದೆಯ ಮುಖಾಂತರ ಯಾವ ತನ್ನ ರಾಜ್ಯದ ಹಾಗೂ ಭವಿಷ್ಯ ಪ್ರಾಪ್ತಿಯ ರಾಜ್ಯ ಭಾಗ್ಯದ ಆಸ್ತಿ ಸಿಕ್ಕಿದೆ, ಭವಿಷ್ಯದಲ್ಲಿ ತಮ್ಮೆಲ್ಲರ ಸಂಸ್ಕಾರ ನ್ಯಾಚುರಲ್ ಮತ್ತು ನೇಚರ್ ಆಗಿರುವುದು ಅಂದ ಮೇಲೆ ಅದು ಈಗಿನಿಂದಲೇ ಬಹುಕಾಲದ ಸಂಸ್ಕಾರವಾಗಿ ಅನುಭವವಾಗಬೇಕು. ಏಕೆಂದರೆ ಈ ಹೊಸ ಸಂಸ್ಕಾರ, ಈ ಹೊಸ ಪ್ರಪಂಚ ತಮ್ಮೆಲ್ಲರ ಹೊಸ ಸಂಸ್ಕಾರದ ಮುಖಾಂತರವೇ ಹೊಸ ಪ್ರಪಂಚವಾಗ್ತಿದೆ. ಆದ್ದರಿಂದ ಹೊಸ ವಿಶ್ವದ ಯಾವ ವಿಶೇಷತೆಗಳಿವೆಯೋ ಅದನ್ನು ಸಹ ಅನುಭವ ಮಾಡುತ್ತೀರಲ್ಲವೇ? ನಮ್ಮ ರಾಜ್ಯದಲ್ಲಿ ಏನಿರ್ತದೆ ಎಂಬುದು ನಶೆ ಇದೆಯಲ್ಲವೇ? ನಮ್ಮ ರಾಜ್ಯ, ನಮ್ಮ ಹೊಸ ಜಗತ್ತು ಬಂದಿತೆಂದರೆ ಬಂದಿತು ಎಂದು ಹೃದಯ ಹೇಳುತ್ತಿದೆಯಲ್ಲವೇ? ಅಂದಾಗ ಹೊಸ ಪ್ರಪಂಚದ ವಿಶೇಷತೆಗಳು ಮಕ್ಕಳ ಪುರುಷಾರ್ಥಿ ಜೀವನದಲ್ಲಿ ಎಲ್ಲಿಯವರೆಗೆ ಬಂದಿದೆ ಎಂಬುದನ್ನು ಬಾಪ್ದಾದ ನೋಡುತ್ತಿದ್ದೆವು. ಹೊಸ ಸಂಸ್ಕಾರ ಮತ್ತು ಹೊಸ ಜಗತ್ತಿನ ವಿಶೇಷತೆಗಳು ಏನಿರ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಎಲ್ಲರ ಬುದ್ಧಿಯಲ್ಲಿ ಹೊಸ ಜಗತ್ತಿನ ವಿಶೇಷತೆಗಳು ಇಮರ್ಜ್ ಆಗಿದೆಯಲ್ಲವೇ? ತಿಳಿದುಕೊಂಡಿದ್ದೀರಲ್ಲವೇ? ಗಾಯನವೂ ಮಾಡ್ತೀರಿ, ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ಮೊದಲ ವಿಶೇಷತೆ ಪರಿಶೀಲನೆ ಮಾಡಿಕೊಳ್ಳಿ. ಒಂದೊಂದು ವಿಶೇಷತೆ ನನ್ನಲ್ಲಿ ಎಲ್ಲಿಯವರೆಗೆ ಬಂದಿದೆ? ಮುಖ್ಯ ವಿಶೇಷತೆಯಾಗಿದೆ ಒಂದು ರಾಜ್ಯ. ಹೇಗೆ ಅಲ್ಲಿ ಒಂದು ರಾಜ್ಯ ಸ್ವತಃವಾಗಿರುತ್ತದೆಯೋ ಮತ್ಯಾವುದೇ ರಾಜ್ಯ ಇರುವುದಿಲ್ಲವೋ ಹಾಗೆಯೇ ತನ್ನ ಸಂಗಮದ ಜೀವನದಲ್ಲಿಯೂ ನೋಡಿಕೊಳ್ಳಿ. ತಮ್ಮ ಜೀವನದಲ್ಲಿಯೂ ಸಹ ಒಂದು ರಾಜ್ಯವಿದೆಯೇ ಅಥವಾ ಕೆಲವೊಮ್ಮೆ ಇನ್ನೊಂದು ರಾಜ್ಯ ಬಂದು ಬಿಡುತ್ತದೆಯೇ?
ಒಂದು ವೇಳೆ ನಡೀತಾ ನಡೀತಾ ಸ್ವರಾಜ್ಯದ ಜೊತೆಗೆ ಮಾಯೆಯ ರಾಜ್ಯ ನಡೀತದೆ ಎಂದರೆ ಒಂದು ರಾಜ್ಯದ ಸಂಸ್ಕಾರವಾಯಿತೆ. ಒಂದು ರಾಜ್ಯದೊಂದಿಗೆ ಮತ್ತೊಂದು ರಾಜ್ಯವೂ ನಡೆಯೋದಿಲ್ಲ ತಾನೆ. ಪರಮಾತ್ಮನ ಶ್ರೀಮತದ ರಾಜ್ಯವಿದೆಯೇ ಅಥವಾ ಕೆಲವೊಮ್ಮೆ ಮಾಯೆಯ ಪ್ರಭಾವವೂ ಇದೆಯೋ? ಹೃದಯದಲ್ಲಿ ಮಾಯೆಯ ರಾಜ್ಯವಂತೂ ಇಲ್ಲ ತಾನೆ. ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈ ಮಾತುಗಳಿಂದ ತಮ್ಮ ಚಾರ್ಟನ್ನು ನೋಡಿಕೊಳ್ಳಿ. ಈಗ ಸಂಗಮದಲ್ಲಿ ಒಬ್ಬ ಪರಮಾತ್ಮನ ರಾಜ್ಯವಿದೆಯೇ ಅಥವಾ ಮಾಯೆಯದ್ದು ಪ್ರಭಾವವಾಗುತ್ತಿದೆಯೇ? ಪರಿಶೀಲನೆ ಮಾಡಿಕೊಂಡಿರಾ? ಈಗೀಗ ಪರಿಶೀಲನೆ ಮಾಡಿಕೊಳ್ಳಿ. ತಮ್ಮ ಚಾರ್ಟ್ ಅಂತೂ ನೋಡಿಕೊಳ್ಳುತ್ತಿರುತ್ತೀರಲ್ಲವೇ? ಅಂದ ಮೇಲೆ ಒಂದು ವೇಳೆ ಇಲ್ಲಿಯವರೆಗೂ ನಿಮ್ಮಲ್ಲಿ 2 ರಾಜ್ಯಗಳಿವೆ ಎಂದರೆ ಒಂದು ರಾಜ್ಯದ ಅಧಿಕಾರಿ ಹೇಗಾಗುವಿರಿ? ಶ್ರೀಮತದ ಜೊತೆಗೆ ಮಾಯೆಯ ಮತವೂ ಸೇರುತ್ತದೆಯಲ್ಲವೇ? ಹಾಗೆಯೇ ಒಂದು ಧರ್ಮ ಸತ್ಯಯುಗದಲ್ಲಿ ಒಂದು ರಾಜ್ಯವೂ ಇರುವುದು, ಒಂದೇ ಧರ್ಮವೂ ಇರುವುದು. ಧರ್ಮ ಎಂದರೆ ಧಾರಣೆ. ಅಂದ ಮೇಲೆ ತಮ್ಮ ವಿಶೇಷ ಧಾರಣೆ ಯಾವುದು? ಪವಿತ್ರತೆಯ ಧಾರಣೆ. ಪರಿಶೀಲನೆ ಮಾಡಿಕೊಳ್ಳಿ. ಸದಾ ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಸಂಪೂರ್ಣ ಹಾಗೂ ಸದಾ ಪವಿತ್ರತೆಯ ಧಾರಣೆ ಸ್ವಾಭಾವಿಕವಾಗಿದೆಯೇ? ಹೇಗೆ ತಮ್ಮ ರಾಜ್ಯದಲ್ಲಿ ಪವಿತ್ರತೆಯ ಸ್ವಧರ್ಮ ಸ್ವತಃ ಇರುವುದು, ಹಾಗೆಯೇ ಈ ಸಮಯದಲ್ಲಿ ಪವಿತ್ರತೆಯ ಧಾರಣೆಯು ಸ್ವಾಭಾವಿಕ ಹಾಗೂ ಸಹಜ ಗುಣವಾಗಿದೆಯೇ? ಏಕೆಂದರೆ ತಿಳಿದುಕೊಂಡಿದ್ದೀರಲ್ಲವೇ, ತಮ್ಮ ಅನಾದಿ ಸ್ವರೂಪ ಹಾಗೂ ಆದಿಸ್ವರೂಪ ಪವಿತ್ರತೆಯಾಗಿದೆ. ಅಂದ ಮೇಲೆ ಪರಿಶೀಲಿಸಿ, ಒಂದು ಧರ್ಮ ಅರ್ಥಾತ್ ಪವಿತ್ರತೆ ಸ್ವಾಭಾವಿಕ ಆಗಿದೆಯೇ? ಯಾವುದು ಸ್ವಭಾವವಾಗಿರುತ್ತದೆಯೋ ಅದು ಬಯಸದಿದ್ದರೂ ತನ್ನ ಕೆಲಸ ಮಾಡ್ತದೆ. ಏಕೆಂದರೆ ಕೆಲವು ಮಕ್ಕಳು ವಾರ್ತಾಲಾಪ ಮಾಡುವಾಗ ಏನು ಹೇಳುತ್ತಾರೆಂದರೆ ಬಹಳ ಮಧುರಾತಿ ಮಧುರ ಮಾತುಗಳನ್ನು ಮಾತನಾಡ್ತಾರೆ. ಬಾಬಾ, ನನಗೆ ಇಷ್ಟವಿಲ್ಲ, ಆದರೆ ಕೆಲವೊಮ್ಮೆ ಮನಸ್ಸಿಲ್ಲ, ಕೆಲವೊಮ್ಮೆ ವಾಚಾದಲ್ಲಿ, ಕೆಲವೊಮ್ಮೆ ಮನಸ್ಸಿನಲ್ಲಿ, ಕೆಲವೊಮ್ಮೆ ವಾಚಾದಲ್ಲಿ ಯಾವುದಾದರೊಂದು ಅಪವಿತ್ರತೆಯ ಅಂಶ ಇಮರ್ಜ್ ಆಗ್ತದೆ. ಬಹಳ ಜನ್ಮಗಳ ಸಂಸ್ಕಾರವಲ್ಲವೇ? ಆದ್ದರಿಂದ ಆ ರೀತಿ ಆಗ್ತದೆ. ಅಂದ ಮೇಲೆ ಒಂದು ಧರ್ಮದ ಅರ್ಥವೇನೆಂದರೆ ಪವಿತ್ರತೆಯ ಧಾರಣೆ ನೇಚರ್ ಮತ್ತು ನ್ಯಾಚುರಲ್ ಆಗಿರಲಿ. ಭಲೆ ವಾಣಿಯಲ್ಲಿಯೂ ಆವೇಶ ಬಂದು ಬಿಡ್ತದೆ, ಆಗ ಕ್ರೋಧವಿರಲಿಲ್ಲ, ಆದರೆ ಸ್ವಲ್ಪ ಆವೇಶ ಬಂದು ಬಿಟ್ಟಿತು ಎಂದು ಹೇಳ್ತಾರೆ. ಹಾಗಾದರೆ ಆವೇಶವೆಂದರೇನು? ಕ್ರೋಧದ ಮಗುವೇ ಅಲ್ಲವೇ? ಒಂದು ಧರ್ಮದ ಸಂಸ್ಕಾರ ಯಾವಾಗ ನ್ಯಾಚುರಲ್ ಆಗ್ತದೆ? ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿ. ಆದರೆ ಪರಿಶೀಲನೆಯ ಜೊತೆಗೆ ತಂದೆಯ ಮುಖಾಂತರ ಸಿಕ್ಕಿರುವ ಶಕ್ತಿಗಳಿಂದ ಪರಿವರ್ತನೆಯನ್ನೂ ಮಾಡಿಕೊಳ್ಳಿ. ಈಗಾದರೂ ಬಾಪ್ತಾದ ಮೊದಲೇ ಗಮನ ತರಿಸುತ್ತಿದ್ದೇವೆ. ಈಗಾದರೂ ಪರಿಶೀಲನೆ ಮಾಡಿಕೊಂಡು ಅದನ್ನು ಪರಿವರ್ತನೆ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥ ಮಾಡಿದ್ದೇ ಆದರೆ ಈಗಲೂ ಅವಕಾಶವಿದೆ. ಆದರೆ ಸ್ವಲ್ಪ ಸಮಯದ ನಂತರ ಆಕಸ್ಮಿಕವಾಗಿ ಟೂ ಲೇಟ್ ಬೋರ್ಡ್ ಹಾಕಲ್ಪಡುವುದು. ನಂತರ ಬಾಬಾ ನಮಗೆ ತಿಳಿಸಲೇ ಇಲ್ಲವೆಂದು ಹೇಳಬಾರದು. ಆದ್ದರಿಂದ ಈ ಪುರುಷಾರ್ಥದ ಸಮಯವಂತೂ ಹೋಯಿತು, ಆದರೆ ಈಗಲೂ ತೀವ್ರ ಪುರುಷಾರ್ಥದ ಸಮಯವಿದೆ. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿ. ಆದರೆ ಕೇವಲ ಪರಿಶೀಲನೆಯಲ್ಲಿ ಜೊತೆಗೆ ಪರಿವರ್ತನೆಯನ್ನೂ ಮಾಡಿಕೊಳ್ಳಿ. ಕೆಲವರು ಪರಿಶೀಲನೆ ಮಾಡಿಕೊಳ್ತಾರೆ, ಆದರೆ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಈಗ ಪರಿಶೀಲನೆ ಮತ್ತು ಪರಿವರ್ತನೆ ಎರಡು ಒಟ್ಟಿಗೆ ಇರಲಿ. ಏಕೆಂದರೆ ತಮ್ಮೆಲ್ಲರ ಸಮಾನ ಹಾಗೂ ತಮ್ಮೆಲ್ಲರ ಮಹಿಮೆ ಏನಾಗಿದೆ? ತಮ್ಮೆಲ್ಲರ ಸ್ವಮಾನ ಹಾಗೂ ತಮ್ಮೆಲ್ಲರ ಮಹಿಮೆ ಏನಾಗಿದೆ? ಬಿರುದು ಏನಾಗಿದೆ? ಮಾಸ್ಟರ್ ಸರ್ವಶಕ್ತಿವಂತರು. ಇದಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರು ಅಥವಾ ಕೇವಲ ಶಕ್ತಿವಂತರೋ? ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ ಎಂದು ಹೇಳುವವರು ಕೈ ಎತ್ತಿ. ಒಳ್ಳೆಯದು, ಮಾಸ್ಟರ್ ಸರ್ವಶಕ್ತಿವಂತರಿಗೆ ಶುಭಾಶಯಗಳು. ಆದರೆ ಮಾಸ್ಟರ್ ಸರ್ವಶಕ್ತಿವಂತರಾಗಿಯೂ ಪರಿವರ್ತನೆ ಮಾಡಿಕೊಳ್ಳಲಾಗದಿದ್ದರೆ ಏನೆಂದು ಹೇಳುವುದು? ತಮ್ಮದೇ ಸಂಸ್ಕಾರವನ್ನು ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳ ಬಯಸಿದರೂ ಮಾಡಿಕೊಳ್ಳಲು ಆಗದಿದ್ದರೆ ಏನು ಹೇಳುವುದು? ತಮ್ಮೊಂದಿಗೆ ಕೇಳಿಕೊಳ್ಳಿ, ಮಾಸ್ಟರ್ ಶಕ್ತಿವಂತರೋ ಅಥವಾ ಮಾಸ್ಟರ್ ಸರ್ವಶಕ್ತಿವಂತರೋ? ಮಾಸ್ಟರ್ ಸರ್ವಶಕ್ತಿವಂತರು ಮಾಡಲೇಬೇಕೆಂದು ಸಂಕಲ್ಪ ಮಾಡುವರು, ಹಾಗೂ ಆಗುವುದು, ಆಗ್ತದೆ, ನೋಡೋಣ, ಮಾಡೋಣ, ಈ ರೀತಿ ಇರೋದಿಲ್ಲ. ಅಂದಾಗ ಈಗ ಸಮಯ ಪ್ರಮಾಣ ಇದೇ ಫಲಿತಾಂಶ ಬರಬೇಕಾಗಿದೆ. ಏನನ್ನು ಸಂಕಲ್ಪ ಮಾಡುವಿರೋ ಅದೇ ಸ್ವರೂಪದಲ್ಲಿ ಬರಲಿ. ಈಗ ಹೊಸ ವರ್ಷ ಅವ್ಯಕ್ತ ವರ್ಷ ಬರಲಿದೆ.
ಅವ್ಯಕ್ತ ಪಾಲನೆಗೆ ಈಗ 40 ವರ್ಷಗಳ ಸಮಯವಾಗ್ತಿದೆ. ಅಂದಾಗ ಅವ್ಯಕ್ತ ಪಾಲನೆ ಹಾಗೂ ವ್ಯಕ್ತ ರೂಪದ ಪಾಲನೆಗೆ 72 ವರ್ಷಗಳಾಗಿವೆ. ಅಂದ ಮೇಲೆ ಇಬ್ಬರು ತಂದೆಯರ ಪಾಲನೆಯ ರಿಟರ್ನ್ ಬಾಪ್ದಾದರವರಿಗೆ ಕೊಡುವುದಿಲ್ಲವೇ? ಆಲೋಚಿಸಿ, ಪಾಲನೆ ಏನು ಮತ್ತು ಪ್ರಾಕ್ಟಿಕಲ್ ಏನಿದೆ? ಬಾಪ್ದಾದ ನೋಡಿದೆವು, ಈಗಲೂ ಸಹ ಹುಡುಗಾಟಿಕೆ ಹಾಗೂ ರಾಯಲ್ ಆಲಸ್ಯವಿದೆ. ಆಗುವುದು, ಆಗ್ತೇವೆ, ತಲುಪ್ತೇವೆ, ಇದು ರಾಯಲ್ ಆಲಸ್ಯವಾಗಿದೆ. ಮತ್ತು ಮಾಡುವುದಂತೂ ಮಾಡ್ತಿದ್ದೇವೆ, ಇದಂತೂ ಆಗಲೇಬೇಕು, ಇದಂತೂ ಮಾಡಲೇಬೇಕು, ಇದು ಹುಡುಗಾಟಿಕೆಯಾಗಿದೆ. ಹೇಳುವುದು ಮತ್ತು ಮಾಡುವುದರಲ್ಲಿ ಅಂತರವಾಗ್ತದೆ. ಬಾಪ್ದಾದರವರು ಒಂದು ದೃಶ್ಯವನ್ನು ನೋಡಿ ಮುಗುಳ್ನಗ್ತಾ ಇರ್ತೇವೆ. ಏನು ಹೇಳುತ್ತಾರೆಂದರೆ, ಬಾಬಾ ಇದಾಗಿ ಬಿಟ್ಟರೆ ಅಥವಾ ಈ ಕೆಲಸ ಮಾಡಿಬಿಡಿ, ಆಗ ನಾನು ಬಹಳ ಚೆನ್ನಾಗಿ ಮುಂದುವರಿಯುತ್ತೇನೆ. ಹೀಗೆ ಅನ್ಯರನ್ನು ಪರಿವರ್ತನೆ ಮಾಡುವ ವೃತ್ತಿ ಇರ್ತದೆ, ಆದರೆ ಸ್ವಪರಿವರ್ತನೆಯ ವೃತ್ತಿ ಕೆಲವೊಂದು ಕಡೆ ಕಡಿಮೆ ಆಗ್ತದೆ. ಆದರೆ ಈಗ ಅನ್ಯರನ್ನು ನೋಡುವ ಈ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳಿ. ಒಂದು ವೇಳೆ ನೋಡುವುದಾದರೆ ವಿಶೇಷತೆಯನ್ನೇ ನೋಡಿ. ಇದಂತೂ ನಡೆದೇ ನಡೀತದೆ, ಇವರೂ ಸಹ ಮಾಡ್ತಾರೆ, ನಾನು ಮಾಡಿದರೇನು? ಈ ಭಾವನೆಯನ್ನು ಕಡಿಮೆ ಮಾಡಿಕೊಳ್ಳಿ. ತಮ್ಮನ್ನು ನೋಡಿಕೊಳ್ಳಿ, ತಂದೆಯನ್ನು ಸಮ್ಮುಖದಲ್ಲಿಟ್ಟುಕೊಳ್ಳಿ. ಉಳಿದಂತೆ ಯಾರಾದರೂ ಇರಲಿ, ಮಹಾರಥಿಗಳಿರಲಿ, ಮಧ್ಯದವರಿರಲಿ, ಪುರುಷಾರ್ಥದಲ್ಲಿ ಒಂದಲ್ಲ ಒಂದು ಕೊರತೆಯನ್ನು ಅವರೂ ಸಹ ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಸಿ ಫಾದರ್, ಅಲ್ಲಿ ತಂದೆಯನ್ನು ನೋಡಿ. ಸಿ ಡಬಲ್ ಫಾದರ್, ಬ್ರಹ್ಮ ತಂದೆಯನ್ನು ನೋಡಿ, ಶಿವ ತಂದೆಯನ್ನು ನೋಡಿ. ತಂದೆ ತಮ್ಮನ್ನು ಹೃದಯದಲ್ಲಿ ಕೂರಿಸಿಕೊಂಡಿದ್ದಾರೆ ಮತ್ತು ತಾವೂ ಸಹ ತಮ್ಮ ಹೃದಯ ಸಿಂಹಾಸನದಲ್ಲಿ ಕೂರಿಸಿಕೊಂಡಿದ್ದೀರಿ. ತಮ್ಮ ಘೋಷಣಾವಾಕ್ಯವೂ ಇದೆ, ಸಿ ಫಾದರ್, ಸಿ ಸಿಸ್ಟರ್, ಸಿ ಬ್ರದರ್. ಈ ಸ್ಲೋಗನ್ ಇಲ್ಲವೇ ಇಲ್ಲ. ಎಲ್ಲರಲ್ಲಿಯೂ ಯಾವುದಾದರೊಂದು ಬಲಹೀನತೆ ಇದ್ದೇ ಇರ್ತದೆ. ಒಂದು ವೇಳೆ ಅನ್ಯರನ್ನು ನೋಡುವುದಾದರೆ ವಿಶೇಷತೆಯನ್ನೇ ನೋಡಿ. ಅವರು ತಮ್ಮ ಯಾವ ಬಲಹೀನತೆಯನ್ನು ಬಿಡುತ್ತಿದ್ದಾರೆಯೋ ಅದನ್ನು ನೋಡಬೇಡಿ. ಎರಡನೇ ಮಾತೇನೆಂದರೆ, ತಮ್ಮ ರಾಜ್ಯದಲ್ಲಿ, ಅಂದರೆ ತಮ್ಮ ರಾಜ್ಯ ನೆನಪಿದೆಯಲ್ಲವೇ? ನೆನ್ನೆ ತಾನೇ ಇತ್ತು ಮತ್ತು ನಾಳೆ ಬರಲಿದೆ. ತಮ್ಮ ಬುದ್ಧಿಯಲ್ಲಿ, ನಯನಗಳಲ್ಲಿ ತಮ್ಮ ರಾಜ್ಯ ಸ್ಪಷ್ಟವಾಗಿ ಬಂದು ಬಿಟ್ಟಿತಲ್ಲವೇ? ಎಷ್ಟು ಬಾರಿ ರಾಜ್ಯ ಮಾಡಿದ್ದೀರಿ? ಎಣಿಕೆ ಮಾಡಿದ್ದೀರಾ? ಅನೇಕ ಬಾರಿ ರಾಜ್ಯಭಾರ ಮಾಡಿದ್ದೀರಿ. ಹೇಳುತ್ತಿದ್ದಂತೆಯೇ ಮುಂದೆ ಬಂದು ಬಿಡುತ್ತದೆ ತಮ್ಮ ರಾಜ್ಯಾಧಿಕಾರಿ ರೂಪ ಮತ್ತು ಶ್ರೇಷ್ಠ ರಾಜ್ಯ. ಹೇಗೆ ತಮ್ಮ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸ್ವತಃ ನಡೀತದೆ. ಎಲ್ಲರೂ ಜ್ಞಾನಪೂರ್ಣ ಸಂಸ್ಕಾರದವರಾಗಿದ್ದೀರಿ. ಲಾ ಎಂದರೇನು, ಆರ್ಡರ್ ಎಂದರೇನು ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ಹಾಗೆಯೇ ಈಗ ತಮ್ಮ ಜೀವನದಲ್ಲಿಯೂ ನೋಡಿಕೊಳ್ಳಿ. ತಂದೆಯ ಆರ್ಡರ್ನಂತೆ ನಡೆಯುತ್ತೀರೋ ಅಥವಾ ಕೆಲವೊಮ್ಮೆ ಮಾಯೆಯದ್ದು ಸಹ ಆರ್ಡರ್ ನಡೆಯುತ್ತದೆಯೋ? ಕೆಲವೊಮ್ಮೆ ಪರಮತ, ಮನಮತ, ಶ್ರೀಮತವನ್ನು ಬಿಟ್ಟು ನಡೆಯೋದಿಲ್ಲ ತಾನೆ. ಮತ್ತು ಲಾ ಎಂದರೇನು? ಲಾ ಆಗಿದೆ ನಿಶ್ಚಿಂತ ಚಕ್ರವರ್ತಿಗಳು. ಯಾವುದೇ ಚಿಂತೆ ಇಲ್ಲ, ಏಕೆಂದರೆ ಸರ್ವ ಪ್ರಾಪ್ತಿಗಳಿರ್ತದೆ. ಹಾಗೆಯೇ ಪರಿಶೀಲನೆ ಮಾಡಿಕೊಳ್ಳಿ. ಈಗ ಸಂಗಮದ ಶ್ರೇಷ್ಠ ಜನ್ಮದಲ್ಲಿಯೂ ಸರ್ವ ಪ್ರಾಪ್ತಿಗಳನ್ನು ತಂದೆ ಕೊಟ್ಟಿದ್ದಾರೆ. ಹೇಗೆ? ಇದು ಭಗವಂತನ ಪ್ರಸಾದವಾಯಿತಲ್ಲವೇ? ಪ್ರಸಾದಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅಂದ ಮೇಲೆ, ತಂದೆಯ ಯಾವುದೆಲ್ಲ ಪ್ರಾಪ್ತಿಗಳಾಗಿದೆಯೋ ಅದು ಪ್ರಭು ಪ್ರಸಾದ ಪ್ರಾಪ್ತಿಯಾಗಿದೆ. ಪ್ರಭು ಪ್ರಸಾದಕ್ಕೆ ಮಹತ್ವತೆ ಇದೆ. ಆಸ್ತಿಯೂ ಆಗಿದೆ, ಅಧಿಕಾರವೂ ಆಗಿದೆ ಮತ್ತು ಪ್ರಸಾದವೂ ಆಗಿದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ. ಲಾ ಮತ್ತು ಆರ್ಡರ್ ಎರಡರಲ್ಲಿಯೂ ಸಂಪನ್ನರಾಗಿದ್ದೀರಾ? ಬಾಪ್ದಾದ ಒಂದು ಮಾತನ್ನು ನೋಡುತ್ತಿದ್ದೆವು. ಮೆಜಾರಿಟಿ ಮಕ್ಕಳಿಗೆ ಸಮಯದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಯಾವ ಶಕ್ತಿ ಸಿಕ್ಕಿದೆಯೋ ಆ ಪರಿವರ್ತನಾ ಶಕ್ತಿಯನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿದ್ದೆಯಾದರೆ ಯಾವುದೇ ಪರಿಶ್ರಮವಿಲ್ಲ. ನೋಡಿ, ಎಲ್ಲರಿಗೂ ಅನುಭವವಿದೆ. ಒಂದು ವೇಳೆ ಯಾವಾಗ ಯಾವುದೇ ಪ್ರಕಾರದ ಮಾಯೆಯಿಂದ ಸೋಲುಂಟಾಗುತ್ತದೆ ಎಂದರೆ ಎಲ್ಲರೂ ಭಾಷಣದಲ್ಲಿ ಹೇಳ್ತೀರಿ, ತರಗತಿಯಲ್ಲಿಯೂ ಹೇಳ್ತೀರಿ. 2 ಶಬ್ದಗಳು ಬೀಳಿಸುವಂಥದ್ದೂ ಆಗಿದೆ, ಮೇಲೇರಿಸುವಂಥದ್ದೂ ಆಗಿದೆ. ಆ 2 ಶಬ್ದಗಳನ್ನು ತಿಳಿದುಕೊಂಡಿದ್ದೀರಿ. ಎಲ್ಲರ ಮನಸ್ಸಿನಲ್ಲಿ ಬಂದು ಬಿಟ್ಟಿದೆ. ಅವೆರಡೂ ಶಬ್ದಗಳಾಗಿವೆ, ನಾನು ಮತ್ತು ನನ್ನದು. ಭಾಷಣದಲ್ಲಿ ಹಾಗೂ ಕ್ಲಾಸ್ನಲ್ಲಿಯೂ ಹೇಳ್ತೀರಲ್ಲವೇ? ಬಾಪ್ದಾದ ಏನು ಹೇಳುತ್ತೀರೆಂದು ಕ್ಲಾಸನ್ನು ಕೇಳಿಸಿಕೊಳ್ಳುತ್ತೇವೆ. ಈಗ ಇವು 2 ಶಬ್ದಗಳನ್ನು ಪರಿವರ್ತನಾ ಶಕ್ತಿಯ ಮೂಲಕ ನಾನು ಎಂಬ ಶಬ್ದವನ್ನು ಹೇಳಿದಾಗಲೆಲ್ಲ
ನಾನು ಇಂಥವನು ಅಥವಾ ಬ್ರಾಹ್ಮಣನಾಗಿದ್ದೇನೆ ಎಂದು ಹೇಳ್ತೀರಿ. ಆದರೆ ನಾನು ಯಾರು? ಬಾಪ್ತಾದ ಯಾವ ಸ್ವಮಾನವನ್ನು ಕೊಟ್ಟಿದ್ದೇವೆಯೋ ಆ ಸ್ವಮಾನದ ಜೊತೆಯಲ್ಲಿ ನಾನು ಎಂಬ ಶಬ್ದವನ್ನು ಹೇಳಿರಿ, ಅಂದರೆ ಬುದ್ಧಿಯಲ್ಲಿ ತಂದುಕೊಳ್ಳಿರಿ. ನಾನು ಎಂಬ ಶಬ್ದ ಹೇಳುತ್ತಿದ್ದಂತೆಯೇ ಸ್ವಮಾನ ನೆನಪಿಗೆ ಬಂದು ಬಿಡಲಿ. ಮತ್ತು ನನ್ನದು ಎಂಬ ಶಬ್ದ ಹೇಳುವಾಗ ಬಾಬಾ ಎಂಬ ಶಬ್ದ ನೆನಪಿಗೆ ಬರಲಿ. ಇದು ಸ್ವಾಭಾವಿಕ ಸ್ಮೃತಿಯಾಗಲಿ. ಇದನ್ನು ಪರಿವರ್ತನೆ ಮಾಡಿಕೊಳ್ಳಿರಿ, ಸಾಕು. ಮತ್ತು ಎರಡನೆಯದ್ದು ಮಾತೇನೆಂದರೆ, ಬಹುತೇಕವಾಗಿ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಎರಡು ಶಬ್ದಗಳ ಮೂಲಕ ಮಾಯೆ ಬರ್ತದೆ. ಒಂದು ಭಾವ, ಇನ್ನೊಂದು ಭಾವನೆ. ಯಾವಾಗ ಭಾವ ಶಬ್ದವನ್ನು ಹೇಳ್ತಿರೋ ಆಗ ಆತ್ಮಿಕ ಭಾವ ಬರಲಿ, ಮತ್ತು ಭಾವನೆ ಎಂದಾಗ ಶುಭ ಭಾವನೆ ನೆನಪಿಗೆ ಬರಲಿ. ಶಬ್ದದ ಅರ್ಥವನ್ನು ಪರಿವರ್ತನೆ ಮಾಡಿಕೊಳ್ಳಿ. ನಿಮ್ಮ ಟೈಟಲ್ ಯಾವುದು? ವಿಶ್ವ ಪರಿವರ್ತಕರು ಈ ಶಬ್ದವನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ? ಆದ್ದರಿಂದ ಸಮಯದಲ್ಲಿ ಪರಿವರ್ತನಾ ಶಕ್ತಿಯನ್ನು ಉಪಯೋಗಿಸಿ ನೋಡಿರಿ. ಸಮಯ ಕಳೆದು ಹೋದ ಮೇಲೆ ಅದು ನೆನಪಿಗೆ ಬರ್ತದೆ. ಮನಸ್ಸಿಗೆ ಅದು ಇಷ್ಟವಾಗೋದಿಲ್ಲ. ತಮ್ಮ ಮನಸ್ಸು ತಾನಾಗಿಯೇ ಯೋಚಿಸ್ತದೆ. ಆದರೆ ಸಮಯವಂತೂ ಕಳೆದು ಹೋಯಿತಲ್ಲವೇ? ಆದ್ದರಿಂದ ಈಗ ಕೆಲವೊಮ್ಮೆ ಅಲ್ಲ, ತೀವ್ರಗತಿಯ ಅವಶ್ಯಕತೆ ಇದೆ. ಬಹಳ ಸಮಯವಂತೂ ಸರಿಯಾಗಿಯೇ ಇರುತ್ತೇನೆಂದು ಯೋಚಿಸಬೇಡಿ. ಆದರೆ ಬಾಪ್ತಾದ ಮೊದಲೇ ತಿಳಿಸಿದ್ದೇವೆ, ಅಂತಿಮ ಘಳಿಗೆಯ ಯಾವುದೇ ಭರವಸೆ ಇಲ್ಲ. ಆಕಸ್ಮಿಕವಾದ ಆಟ ನಡೆಯಲಿದೆ. ಕೆಲವು ಮಕ್ಕಳು ತಂದೆಗೂ ಸಹ ಮಧುರಾತಿ ಮಧುರ ಮಾತುಗಳನ್ನು ಹೇಳ್ತಾರೆ. ಬಾಬಾ, ಸಮಯ ಇನ್ನೂ ಸ್ವಲ್ಪ ಅತಿಯಾಗಿ ಹೋಗುವುದೋ ಆಗ ಅತಿಯಲ್ಲಿ ಹೋಗುವುದೋ ಆಗ ವೈರಾಗ್ಯ ಬರುವುದು, ಮತ್ತು ವೈರಾಗ್ಯದ ಸಮಯದಲ್ಲಿ ಪುರುಷಾರ್ಥದ ಗತಿ ತಾನಾಗಿಯೇ ತೀವ್ರವಾಗುವುದು. ಆದರೆ ಬಾಪ್ತಾದ ಈ ಮಾತನ್ನು ತಿಳಿಸಿದ್ದೆವು, ಬಹುಕಾಲದ ಪುರುಷಾರ್ಥ ಬೇಕಾಗಿದೆ. ಒಂದು ವೇಳೆ ಸ್ವಲ್ಪ ಸಮಯದ ಪುರುಷಾರ್ಥವಿದ್ದರೆ ಪ್ರಾರಬ್ಧವೂ ಸ್ವಲ್ಪ ಸಮಯಕ್ಕೆ ಸಿಗುವುದು. ಪೂರ್ಣ 21 ಜನ್ಮಗಳ ಪೂರ್ಣ ಪ್ರಾರಬ್ಧ ಸಿಗೋದಿಲ್ಲ. ಅದರಿಂದ ಬಾಪ್ತಾದರವರ 3 ಶಬ್ದಗಳನ್ನು ಸದಾ ನೆನಪಿಟ್ಟುಕೊಳ್ಳಿ. ಒಂದು ಅಚಾನಕ್, ಎರಡನೆಯದ್ದು ಎವರ್ ರೆಡಿ, ಮತ್ತು ಮೂರನೆಯದ್ದು ಬಹಳ ಕಾಲ. ಈ 3 ಶಬ್ದಗಳನ್ನು ಸದಾ ಬುದ್ಧಿಯಲ್ಲಿಟ್ಟುಕೊಳ್ಳಿ. ಎಲ್ಲಿ ಯಾವಾಗ ಬೇಕಾದರೂ ಯಾರದ್ದೇ ಅಂತಿಮ ಕಾಲ ಆಗಬಹುದು. ಈಗೀಗ ನೋಡಿ, ಎಷ್ಟೆಷ್ಟು ಮಂದಿ ಬ್ರಾಹ್ಮಣರು ಹೋಗುತ್ತಿದ್ದಾರೆ. ಅವರಿಗೆ ಮೊದಲೇ ತಿಳಿದಿತ್ತೆ. ಆದ್ದರಿಂದ ಬಹಳ ಕಾಲದ ಪುರುಷಾರ್ಥದಿಂದ ಪೂರ್ಣ 21 ಜನ್ಮಗಳ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು. ಈ ತೀವ್ರ ಪುರುಷಾರ್ಥವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ. ತಮ್ಮ ರಾಜ್ಯದಲ್ಲಿ ಫಸ್ಟ್ ಜನ್ಮದಲ್ಲಿ ಬನ್ನಿ. ಏನನ್ನು ಯೋಚಿಸಿದ್ದೀರಿ? ಫಸ್ಟ್ ಜನ್ಮದಲ್ಲಿ ಬರಬೇಕಲ್ಲವೇ? ಯಾವುದರಲ್ಲಿ ಮಜಾ ಇರುವುದು? ಮೊದಲ ಜನ್ಮದಲ್ಲಿಯೋ ಅಥವಾ ಮತ್ಯಾವುದರಲ್ಲಿ? ನಮ್ಮ ರಾಜ್ಯದ ಮೊದಲನೇ ಜನ್ಮದಲ್ಲಿ ಶ್ರೀಕೃಷ್ಣನ ಜೊತೆಗೆ ನಮ್ಮ ಪಾತ್ರವಿರುವುದು ಎಂದು ತಿಳಿದುಕೊಳ್ಳುವವರು ಕೈ ಎತ್ತಿ. ಮೊದಲ ಜನ್ಮದಲ್ಲಿ ಪಾತ್ರವಿರುವುದೇ? ಕೈಗಳನ್ನು ನೋಡಿ ಆಗಿಬಿಟ್ಟಿರಿ, ಚಪ್ಪಾಳೆ ತಟ್ಟಿ. ಆದರೆ ಮೊದಲ ಜನ್ಮದಲ್ಲಿ ಬರುವುದಕ್ಕಾಗಿ ಶುಭಾಶಯಗಳು. ಆದರೆ ಹೇಳುವುದೇ? ಏನೆಂದು ಹೇಳುವುದೇ? ಬರುವುದೇ ಮೊದಲ ಜನ್ಮದಲ್ಲಿ ಅಂದಾಗ ಹೇಳುವುದೇನು? ಒಳ್ಳೆಯದು. ಯಾರೆಲ್ಲರೂ ಬಂದಿದ್ದೀರೋ ಮೊದಲ ಜನ್ಮದಲ್ಲಿ ಬರಲೇಬೇಕಾಗಿದೆ. ಚಪ್ಪಾಳೆಯನ್ನಂತೂ ತಟ್ಟಿದಿರಿ. ಮೊದಲ ಜನ್ಮ ಹಾಗೂ ಮೊದಲ ಸ್ಥಿತಿ ಅಂದ ಮೇಲೆ ಈಗ ಮೊದಲಿನ ಸ್ಥಿತಿಯನ್ನು ಮಾಡಿಕೊಳ್ಳಲೇಬೇಕು. ಯಾರಿಗೆ ಈ ದೃಢ ಸಂಕಲ್ಪವಿದೆ, ತೀವ್ರವಾಗಿ ಹೋಗಲೇಬೇಕಾಗಿದೆ. ಭಲೆ ಯಾವುದೇ ವಿಘ್ನಗಳು ಬರಲಿ, ಆದರೆ ವಿಘ್ನವಾಗದಿರಲಿ. ವಿಘ್ನ ವಿನಾಶಕರ ಮುಂದೆ ವಿಘ್ನ ವಿಜಯದ ರೂಪ ತಾಳಲಿ. ಏಕೆಂದರೆ ತಾವೆಲ್ಲರೂ ವಿಘ್ನ ವಿನಾಶಕರಾಗಿದ್ದೀರಿ. ನಿಮ್ಮ ಟೈಟಲ್ ಏನು? ವಿಘ್ನ ವಿನಾಶಕರು. ಒಂದು ವೇಳೆ ಬಂದರೂ ಸಹ ಆಟವಾಡಲು ಬರುವುದು, ಆದರೆ ತಾವು ದೂರದಿಂದಲೇ ಗುರುತಿಸಿರಿ. ರಾಯಲ್ ರೂಪದಲ್ಲಿ ಬರುವುದು, ಆದರೆ ತಾವು ವಿಘ್ನ ವಿನಾಶಕರು. ಇದು ಯಾವ ಆಟ ನಡೆಯುತ್ತಿದೆ ಎಂದು ದೂರದಿಂದಲೇ ಗುರುತಿಸಿಬಿಡುವಿರಿ. ಆದ್ದರಿಂದ ಬಾಪ್ತಾದ ಇದನ್ನೇ ಬಯಸ್ತೇವೆ, ಎಲ್ಲ ಮಕ್ಕಳು ಒಟ್ಟಿಗೆ ನಡೆಯಬೇಕು. ಹಿಂದೆ ಅಲ್ಲ. ಮಕ್ಕಳ ವಿನಃ ಬಾಪ್ತಾದರವರಿಗೂ ಮಜಾ ಬರೋದಿಲ್ಲ. ಅದರಿಂದ ದೃಢತೆಯನ್ನೆಂದೂ ಬಲಹೀನ ಮಾಡಿಕೊಳ್ಳಬೇಡಿ. ಮಾಡಲೇಬೇಕು. ಮಾಡೋಣ, ನೋಡೋಣ, ನೋಡಿರಿ, ಆಗಿಬಿಡ್ತೇವೆ, ಆಗ್ತದೆ, ಈ ನಾಣ ಎಂದು ಹೇಳಬೇಡಿ. ತಂದೆ ದೃಢತೆ ಸಫಲತೆಯ ಕೀಲಿ ಕೈಯಾಗಿದೆ. ಈ ಬೀಗದ ಕೈಯನ್ನು ಎಂದೂ ಕಳೆದುಕೊಳ್ಳಬೇಡಿ.
ಮಾಯೆಯು ಚತುರನಲ್ಲವೇ? ಅದು ಬೀಗದ ಕೈಯನ್ನೇ ಹುಡುಕುತ್ತದೆ. ಆದ್ದರಿಂದ ಈ ಬೀಗದ ಕೈಯನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ. ಒಳ್ಳೆಯದು. 4 ಕಡೆಯ ಪ್ರಿಯ ಮತ್ತು ಅದೃಷ್ಟವಂತ ದೃಢ ಸಂಕಲ್ಪ ಹೊಂದಿರುವ ಮಕ್ಕಳಿಗೆ ಆಲೋಚಿಸಿದೆವು ಮತ್ತು ಮಾಡಿದೆವು, ಮಾಡೋಣ ನೋಡೋಣ ಅಲ್ಲ, ಯೋಚಿಸಿದ ಕೂಡಲೇ ಮಾಡುವವರು, ಸದಾ ತನ್ನನ್ನು ನಷ್ಟಮೋಹಿಯಾಗಿ, ಕೇವಲ ಸಂಬಂಧದ ಮೋಹವಲ್ಲ, ತನ್ನ ದೇಹಭಾನ ಹಾಗೂ ದೇಹಾಭಿಮಾನದ ಮೋಹವೂ ಅಲ್ಲ, ಇಂತಹ ನಷ್ಟಮೋಹ ಎವರಡಿ ಮಕ್ಕಳಿಗೆ ಸದಾ ಶ್ರೀಮತದಲ್ಲಿ ಕೈಯಲ್ಲಿ ಕೈ ನೀಡುತ್ತಾ ಜೊತೆಯಲ್ಲಿ ಹಾರುವಂತಹ ಹಾಗೂ ಬ್ರಹ್ಮ ತಂದೆಯ ಜೊತೆಯಲ್ಲಿ ತಮ್ಮ ರಾಜ್ಯದಲ್ಲಿ ಬರುವಂತಹ ತೀವ್ರ ಪುರುಷಾರ್ಥಿ ಹಾರುವ ಕಲೆಯ ಮಕ್ಕಳಿಗೆ ಬಾಪ್ದಾದರವರ ಬಹಳ ಬಹಳ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿರಿ. ಮತ್ತು ಬಾಲಕರಿಂದ ಮಾಲೀಕರಾಗುವ ಮಕ್ಕಳಿಗೆ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಪರಿವರ್ತನಾ ಶಕ್ತಿಯ ಮೂಲಕ ಸರ್ವರ ಧನ್ಯವಾದಗಳಿಗೆ ಪಾತ್ರರಾಗುವಂತಹ ವಿಘ್ನಜೀತ ಭವ. ಒಂದು ವೇಳೆ ತಮಗೆ ಯಾರೇ ಅಪಕಾರ ಮಾಡುತ್ತಾರೆಂದರೆ ತಾವು 1 ಸೆಕೆಂಡಿನಲ್ಲಿ ಅಪಕಾರವನ್ನು ಉಪಕಾರದಲ್ಲಿ ಪರಿವರ್ತನೆ ಮಾಡಿ, ತಮ್ಮ ಮುಂದೆ ಯಾರಾದರೂ ತಮ್ಮ ಸಂಸ್ಕಾರ ಸ್ವಭಾವದ ರೂಪದಲ್ಲಿ ಪರೀಕ್ಷೆಯಾಗಿ ಬಂದಿತೆಂದರೂ ತಾವು ಒಬ್ಬ ತಂದೆಯ ಸ್ಮೃತಿಯಿಂದ ಅಂತಹ ಆತ್ಮನ ಪ್ರತಿಯೂ ದಯಾಹೃದಯಿಯ ಶ್ರೇಷ್ಠ ಸಂಸ್ಕಾರ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಿ. ಯಾರಾದರೂ ದೇಹದಾರಿ ದೃಷ್ಟಿಯಿಂದ ತಮ್ಮ ಮುಂದೆ ಬಂದರೆ ಅವರ ದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯಲ್ಲಿ ಬದಲಾಯಿಸಿ. ಈ ರೀತಿಯಲ್ಲಿ ಪರಿವರ್ತನೆ ಮಾಡುವ ಯುಕ್ತಿ ಅಭ್ಯಾಸವಾಯಿತೆಂದರೆ ವಿಘ್ನಜೀತರು ಆಗುವಿರಿ. ನಂತರ ತಮಗೆ ತಮ್ಮ ಸಂಪರ್ಕದಲ್ಲಿ ಬರುವ ಎಲ್ಲ ಆತ್ಮರು ಧನ್ಯವಾದಗಳನ್ನು ಸಲ್ಲಿಸುವರು. ಸುವಾಕ್ಯ: ಅನುಭವಗಳ ಸ್ವರೂಪರಾಗುತ್ತೀರೆಂದರೆ ಮುಖಚರ್ಯೆಯಿಂದ ಭಾಗ್ಯದ ಹೊಳಪು ಕಾಣಿಸುವುದು. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಹಲವು ದೇಶಗಳು, ಹಲವು ಭಾಷೆಗಳು, ಹಲವು ರೂಪಗಳು ಮತ್ತು ಬಣ್ಣಗಳನ್ನು ಹೊಂದಿದ್ದರೂ ಪ್ರತಿಯೊಬ್ಬರ ಹೃದಯದಲ್ಲಿ ಏಕತೆ ಗೋಚರಿಸಬೇಕು. ಏಕೆಂದರೆ ನೀವು ಒಬ್ಬ ತಂದೆಯ ಮಕ್ಕಳು, ಎಲ್ಲರೂ ಒಂದೇ ಮರದ ಕೊಂಬೆಗಳು. ಒಬ್ಬರ ಶ್ರೀಮತದಂತೆ ನಡೆಯುವುದು ಭಿನ್ನತೆಗಳಲ್ಲಿ ಏಕತೆಯನ್ನು ತೋರಿಸುವುದು, ತಪ್ಪನ್ನು ಸರಿಪಡಿಸುವುದು ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ತರುವುದು ಶ್ರೇಷ್ಠ ಸೇವೆಯಾಗಿದೆ. ಇದು ಅದ್ಭುತವಾಗಿದೆ ಮತ್ತು ಇದು ಯಶಸ್ಸಿನ ಆಧಾರವಾಗಿದೆ. ಒಳ್ಳೆಯದು. ಓಂ ಶಾಂತಿ.